ಶ್ರೀ ವೀರಶೈವ ಲಿಂಗಾಯತ ಸಮಾಜ ಚಿಕ್ಕಮಗಳೂರು ತಾಲೂಕು ವತಿಯಿಂದ ಶ್ರೀ ಮೈತ್ರಾದೇವಿ ಬಿಎಸ್ ಯಡಿಯೂರಪ್ಪ ವೀರಶೈವ ಲಿಂಗಾಯತ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭ ಚಿಕ್ಕಮಗಳೂರಿನ ಎಐಟಿ ಕಾಲೇಜು ಹಿಂಭಾಗ ಏಪ್ರಿಲ್ 18ರಂದು ನಡೆಯಲಿದೆ ಎಂದು ಶಿವಶಂಕರ್ ತಿಳಿಸಿದರು. ತಾರೀಖು 18/4/2026 ಶನಿವಾರ ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ ಸಮೀಪ ಅಂದರೆ ಎಐಟಿ ಕಾಲೇಜಿನ ಹಿಂಭಾಗದಲ್ಲಿ ವೀರಶೈವ ಲಿಂಗಾಯತ ಸಮಾಜದಿಂದ ನಿರ್ಮಾಣ ಮಾಡಿರುವಂಥ ಶ್ರೀಮತಿ ಮೈತ್ರಾದೇವಿ ಬಿಎಸ್ ಯಡಿಯೂರಪ್ಪ ವೀರಶೈವ ಲಿಂಗಾಯತ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭವನ್ನು ಇಟ್ಟುಕೊಂಡಿದೆ. ಬೆಳಗ್ಗೆ 10:30ಕ್ಕೆ ಉದ್ಘಾಟನಾ ಸಮಾರಂಭ ಪ್ರಾರಂಭವಾಗಿದೆ. ಈ ಸಮಾರಂಭದಲ್ಲಿ ಸಮಾಜದ ಗಣ್ಯರು, ವೀರಶೈವ ಸಮಾಜದ ಹಿರಿಯ ನಾಯಕರು, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಆಗಿದ್ದಂಥ ಶ್ರೀಯುತ BS ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಏಕೆಂದರೆ ನಾವು ಈ ಸಮುದಾಯ ಭವನ ಮಾಡಲಿಕ್ಕೆ ಪ್ರಾರಂಭದಲ್ಲಿ ಎಲ್ಲ ರೀತಿಯ ಸಹಕಾರ ನೀಡಿದಂಥವರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ. ಅವರು ಅದನ್ನ ನಮ್ಮ ಸಮಾಜದ ಬಹಳ ಗೌರವಾನ್ವಿತ ವ್ಯಕ್ತಿಗಳಾದ ಎಂ ಬಸವೇಗೌಡರು ಮತ್ತು ಶ್ರೀಮತಿ ಗೌರಮ್ಮ ಬಸವೇಗೌಡರ ಹೆಸರಿನಲ್ಲಿ ಮುಖ್ಯ ಸಭಾಂಗಣವನ್ನು ನಿರ್ಮಾಣ ಮಾಡಿದ್ದೇವೆ. ಅವರು ಆ ಸಭಾಂಗಣಕ್ಕೆ ಸುಮಾರು 25 ಲಕ್ಷ ರೂಪಾಯಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅದನ್ನು ಸಮುದಾಯ ಭವನವನ್ನು ಯಡಿಯೂರಪ್ಪನವರು ಉದ್ಘಾಟನೆ ಮಾಡ್ತಾರೆ. ಆ ಹಾಲನ್ನು ಮಾನ್ಯ ಅರಣ್ಯ ಸಚಿವರು, ಕರ್ನಾಟಕ ಸರ್ಕಾರ, ಶ್ರೀಯುತ ಈಶ್ವರ್ ಖಂಡ್ರೆ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ KJ ಜಾರ್ಜ್ರವರು ಆಗಮಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಮಾನ್ಯ ಬೃಹತ್ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಧನ ಸಹಾಯ ಮಾಡಿದ್ದಾರೆ. ಶ್ರೀಯುತ HK ಪಾಟೀಲ್ರವರು ಬಹುಶಃ ಅವ್ರ ಹಿಂದಿನ ಅವರ ಸರ್ಕಾರ ಇದ್ದಂಥ ಸಮಯದಲ್ಲಿ ನಮಗೆ ಆ ಜಾಗಕ್ಕೆ ಹೋಗುವಂಥ ರಸ್ತೆಯ ಸೌಕರ್ಯ ಏನು ಇಲ್ಲದ ಕಾಲದಲ್ಲಿ ನಮಗೆ ಆ ದಿನ ಆ ಒಂದು ರಸ್ತೆಯನ್ನು ಮಾಡಿಸ್ಕೊಟ್ಟಿದ್ದು ಪ್ರಾರಂಭದಲ್ಲಿ ಶ್ರೀಯುತ HK ಪಾಟೀಲ್. ಹಾಗೆ ಅವ್ರನ್ನ ಆಹ್ವಾನ ಮಾಡಿದ್ದೇವೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಆಗಮಿಸ್ತಾ ಇದ್ದಾರೆ. ಹಾಗೆ ಯಡಿಯೂರಪ್ಪನವರ ಪುತ್ರರು, ಶಿವಮೊಗ್ಗದ ಸಂಸದರು ಆದಂಥ BY ರಾಘವೇಂದ್ರ ಬಹುಶಃ ಈ ಕಟ್ಟಡ ನಿರ್ಮಾಣಕ್ಕೆ ಬಹಳ ನಮಗೆ ಸಹಾಯ ಮಾಡುವಂಥವ್ರು. ಪ್ರಾರಂಭದಲ್ಲಿ ಅವರೇ ನಮಗೆ ಮಾಡಿ, ನೀವು ಇಲ್ಲಿ ಸಮಾಜದ 9 ಎಕರೆ ಜಾಗ ಇಟ್ಕೊಂಡಿದ್ದೀರಿ, ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಿ, ಏನು ಸಹಕಾರ ಬೇಕೋ ನಾವೆಲ್ಲ ಮಾಡ್ತೀವಿ ಅಂತೇಳಿ ಅವ್ರು ಮಾಡಿದ್ರಿಂದ ನಾವು ಈ ಕಟ್ಟಡವನ್ನು ಕಟ್ಟಲಿಕ್ಕೆ, ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ನಾವು ಅದನ್ನು ಪ್ರಾರಂಭ ಮಾಡ್ತಿದ್ದೀವಿ, ಅದು ವಾಸ್ತವ. ಹಾಗೆ TD ರಾಜೇಗೌಡ ಅವರು ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದಿಂದ 2 ಲಿಫ್ಟಿಗೆ ಸಹಕಾರ ಕೊಟ್ಟಿದ್ದಾರೆ. ಆ ಲಿಫ್ಟನ್ನು ಉದ್ಘಾಟನೆ ಕೂಡ ಅವತ್ತು ನಡೀತಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು ಸಮುದಾಯ ಭವನ ಉದ್ಘಾಟಿಸಲಿದ್ದು, ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ, ಬಸವೇಗೌಡ, ಶ್ರೀಮತಿ ಗೌರಮ್ಮ ಬಸವೇಗೌಡ ಸಭಾಂಗಣವನ್ನು ಉದ್ಘಾಟಿಸಲಿದ್ದಾರೆ ಎಂದರು. ಸಂಸದಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಆಗಮಿಸ್ತಾ ಇದ್ದಾರೆ. ಸ್ಥಳೀಯ ಶಾಸಕ ಮತ್ತು ನಮ್ಮ ಸಮಿತಿಯ ಸದಸ್ಯರಾದಂಥ HD ತಮ್ಮಯ್ಯನವರು ಕಾರ್ಯಕ್ರಮಕ್ಕೆ ನಿಂತ್ಕೊಂಡು ಅವರೇ ಮಾಡ್ತಾರೆ. ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಅವ್ರ ಕಾರ್ಯಕ್ರಮ ಅಲ್ಲ, ಸಮಾಜದ ಕಾರ್ಯಕ್ರಮ, ಅವ್ರು ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಅವ್ರ ಸಹಕಾರ ಏನು ಬೇಕು ಕೇಳಿದ್ದಾರೆ. ಸ್ಥಳೀಯ ವಿಧಾನ ಪರಿಷತ್ ಸದಸ್ಯರಾದಂಥ ಮಾನ್ಯ ಮಾಜಿ ಸಚಿವರಾದಂಥ CT ರವಿ ಅವ್ರನ್ನ ಆಹ್ವಾನ ಮಾಡಿದ್ದೇವೆ. ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯ SL ಭೋಜೇಗೌಡರನ್ನ ಆಹ್ವಾನ ಮಾಡಿದ್ದೇವೆ. ನರಗುಂದ ಶಾಸಕರು ಅವರು ಕೂಡ ಈ ಕಟ್ಟಡಕ್ಕೆ ಧನ ಸಹಾಯ ಮಾಡಿದ್ದಾರೆ, ಅವರನ್ನು ಕೂಡ ಆಹ್ವಾನ ಮಾಡಿದ್ದೇವೆ. AB ಸುದರ್ಶನ್ರವರು ಶ್ರೀಯುತ ಬಸವೇಗೌಡ ಮತ್ತು ಗೌರಮ್ಮ ಬಸವೇಗೌಡರ ಪುತ್ರರು, ಅವರು ಕಟ್ಟಡಕ್ಕೆ 25 ಲಕ್ಷ ರೂಪಾಯಿಗಳನ್ನು ದಾನ ಮಾಡಿ ಮುಖ್ಯ ಹಾಲಿಗೆ ಕೊಟ್ಟಿದ್ದಾರೆ, ಅವ್ರನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ನಂಜೇಗೌಡ, ರೇಣುಕಾರಾಧ್ಯ, ನಿರಂಜನ್,
ನಂದೀಶ್, ಶಿವಾನಂದ ಸ್ವಾಮಿ ಉಪಸ್ಥಿತರಿದ್ದರು.